ಮೇಡಮ್, ಇವತ್ತೇನಾದರೂ ನಾವು ಅವ್ರ ಕೈಲಿ ಸಿಗಾಕೊಂಡಿದ್ದಿದ್ರೆ ಅಷ್ಟೇ ನಮ್ಮ ಕಥೆ. ನೋಡಿದ್ರ, ಎಲ್ಲರೂ ಒಬ್ಬೊಬ್ರು ದಾಂಡಿಗರು ಇದ್ದಂಗಿದ್ರು. ಇವಾಗ ಸೇಫಾಗಿ ಬಂದಿದ್ದೀವಲ್ವ ಸುಬ್ಬು, ಬಿಡು, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಮತ್ತೆ ನಾಳೆ ಹೋಗ್ತೀವಲ್ವಾ, ಅವಾಗ ಹುಷಾರಾಗಿ ಹೋದ್ರೆ ಆಯ್ತು. ಮತ್ತೆ ನಾಳೆ ಹೋಗೋದಾ? ಏನ್ ಮೇಡಮ್ ನೀವು ಕಷ್ಟಪಟ್ಟು ತಪ್ಪಿಸ್ಕೊಂಡ್ ಬಂದಿದೀವಿ, ನಾಳೆ ಹೋಗೋಣ ಅಂತಿದ್ದೀರಲ್ಲ. ಗೊತ್ತಿದ್ದು ಯಾರಾದ್ರೂ ಸಾವಿನ ಬಾಗ್ಲು ಬಿಡಿತಾರ ಮೇಡಮ್? ನಮಗ್ ಬೇಕಾಗಿರೋರು ಆ ಬಾಗ್ಲಿ ಹಿಂದೆ ಇರೋವಾಗ ನಾವು ಅವ್ರನ್ನ ಕಾಪಾಡ್ಕೋಬೇಕಲ್ವಾ ಸುಬ್ಬು? ಆದ್ರೂ ಈ ದಾರಿ ಸರಿ ಇಲ್ಲ ಮೇಡಮ್, ಬೇರೆ ಏನಾದ್ರೂ ಮಾಡಬೇಕು. ಮಾಡಿದ್ದೀನಿ ಸುಬ್ಬು, ಬೇರೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಏನು ವ್ಯವಸ್ಥೆ ಮಾಡಿದ್ದೀರಾ ಮೇಡಮ್? ನೀನ್ ಪೇನ್ ಕಿಲ್ಲರ್ ತರಕ್ಕೆ ಅಂತ ಮೆಡಿಕಲ್ಗೆ ಹೋಗಿದ್ದೆ ಅಲ್ವಾ, ಅವಾಗ ನಾನು ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ನಾಳೆ ನಾವು ಹೋಗ್ತಿರೋ ಗೋಡೌನ್ದು ಲೊಕೇಶನ್ ಕಳಿಸ್ಬಿಟ್ಟಿದ್ದೀನಿ. ನಾಳೆ ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಹೌದಾ ಮೇಡಮ್? ಇಷ್ಟೊಂದು ತಲೆ ಓಡಿಸ್ಬಿಟ್ರೆ ನೀವು? ಹೌದು ಮತ್ತೆ. ಇನ್ನೊಂದು ವಿಷಯ ಗೊತ್ತಾ, ಸುಂದ್ರ ಅವ್ರಿಗೆ ವಿಜಯಾಂಬಿಕಾ ಕಾಲ್ ಮಾಡಿದ್ಲಂತೆ, ನಮ್ಮ ಬಗ್ಗೆ ವಿಚಾರಿಸಿದ್ಲಂತೆ ನಾವು ಬಂದ್ವಾ ಇಲ್ವಾ ಅಂತ. ಅವಾಗ ಅವರು ಏನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ದಾರೆ. ಅವಳಿಗೇನಾದ್ರೂ ಡೌಟ್ ಬಂದಿದ್ದಿದ್ರೆ ನಾಳೆನೇ ಆ ವ್ಯಕ್ತಿನ ಆ ಗೋಡೌನಿಂದ ಶಿಫ್ಟ್ ಮಾಡಿಸ್ಬಿಡ್ತಾ ಇದ್ರು. ವಿಜಯಾಂಬಿಕಾ ಅಲ್ಲಿ ಹೋಗೋಷ್ಟರಲ್ಲಿ ನಾಳೆ ನಾವೇ ಅಲ್ಲಿಗೆ ಹೋಗ್ಬೇಕು, ಅದು ಪೊಲೀಸ್ ಅವ್ರ ಜೊತೆ. ಆಟ ಬೇರೆ ಲೆವೆಲಲ್ಲೇ ನಡೀತಿದೆ ಅಂತ ಹಂಗಾಯ್ತು. ಆದರೂ ಪೊಲೀಸವ್ರು ಬರ್ತಾರೆ ಅಂತ ಹೇಳಿದ್ರಲ್ಲ ಮೇಡಮ್, ಈಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಓಡಿ ಕಾಲೆಲ್ಲ ನೋವ್ತಾ ಇದೆ, ನಾನು ಮಲ್ಕೋತೀನಿ ಮೇಡಮ್. ಗುಡ್ ನೈಟ್. ಏನೋ ನಿನ್ನ ಕಾಲು ಮಾತ್ರ ನೋವ್ತಾ ಇರೋದು, ನನ್ನ ಕಾಲು ನೋವ್ತಾ ಇದೆ. ಹೋಗಿ ಲೈಟ್ ಆಫ್ ಮಾಡು, ಮಲ್ಕೊಳ್ಳೋಣ. ಅಪ್ಪ ಮಹಾನುಭಾವ, ನನಗೆ ನಿದ್ದೆ ಬರ್ತಿದೆ, ಹೋಗಿ ಲೈಟ್ ಆಫ್ ಮಾಡು. ನಿನ್ನ ಪಾಡಿಗೆ ಇಲ್ಲಿ ಮಲ್ಕೋ, ನಾನು ನನ್ನ ಪಾಡಿಗಲ್ಲಿ ಮಲ್ಕೋತೀನಿ ಅಂತ ಹೇಳ್ದೆ. ಇಷ್ಟೊತ್ತಲ್ಲಿ ಇವನ ಹತ್ರ ಮಾತಾಡೋದಕ್ಕೆ ಆಗಲ್ಲ. ನಾನೇ ಆಫ್ ಮಾಡ್ತೀನಿ. ಬಾಗ್ಲಾರು ಬಿಡ್ತಿದ್ದಾರೆ.